ನಮಸ್ಕಾರ. ಹುತ್ತ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಇದೇ ತಿಂಗಳು 8ನೇ ತಾರೀಕಿನಂದು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಶಾಂತಿಯುತ ಹೋರಾಟ ಮಾಡುವುದಾಗಿ ಅಧ್ಯಕ್ಷರಾದ ಶಾಂತಕುಮಾರ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ನಿರಂತರವಾಗಿ ನೇಮಕಾತಿ ತಡೆಯಿಂದ ಬೇಸತ್ತ ಸ್ಪರ್ಧಾರ್ಥಿಗಳು ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಸಿದ್ಧರಿದ್ದಾರೆ. ಕೆಎಎಸ್ ಪರೀಕ್ಷೆಯಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ನಡೆದಂತಹ ಅಕ್ರಮವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಪಟ್ಟು ಹಿಡಿಯಲು ಜೆನ್ಸಿಗಳ ಬೃಹತ್ ಧರಣಿಯನ್ನು ನಡೆಸಲಿದ್ದಾರೆ. ಧನ್ಯವಾದ ತಿಳಿಸ್ತಾ ಏನಂತಂದ್ರೆ ಈ ಒಂದು ಲಾಸ್ಟ್ ನಾವು ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದ್ದಾದ್ಮೇಲೆ ಸುಮಾರು ಸರ್ಕಾರದಲ್ಲಿ 56,432 ಹುದ್ದೆಗಳನ್ನ ಒಂದು ತಿಂಗಳಲ್ಲಿ ಭರ್ತಿ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸರ್ಕಾರಕ್ಕೆ ಈ ಒಂದು ಏನು ಹೋರಾಟದ ಮುಖಾಂತರ ನಮ್ಮ ಎಲ್ಲಾ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸಿದಂತಹ ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಅಣ್ಣ ತಮ್ಮಂದಿರಿಗೆ ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀವಿ. ಈ ಒಂದು ವಿಚಾರವಾಗಿ ನಾವು ಏನು ಧಾರವಾಡದಲ್ಲಿ 5 ವಿದ್ಯಾರ್ಥಿ ಕ್ಯಾಂಟೀನ್ ಕೇಳಿದ್ವಿ, ಮತ್ತೆ ಒಂದು ಡಿಜಿಟಲ್ ಲೈಬ್ರರಿ ಕೇಳಿದ್ವಿ. ಅದರಲ್ಲಿ 4 ವಿದ್ಯಾರ್ಥಿ ಕ್ಯಾಂಟೀನು ಮತ್ತೆ ಒಂದು ಡಿಜಿಟಲ್ ಲೈಬ್ರರಿ 10 crores ಅದು ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಆಗಿದೆ. ಎಲ್ಲದಕ್ಕೂ ಕಾರಣಕರ್ತರಾದಂತಹ ಈ ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾವು ಹೋಗಿ ಸುವರ್ಣಸೌಧದಲ್ಲಿ ಕಂಪ್ಲೀಟ್ ಚರ್ಚೆ ಮಾಡಿದ್ವಿ ಸರ್, ಸುಮಾರು 1 hour. ಮತ್ತೆ 5 ವರ್ಷ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಇದಕ್ಕೆ ಸಹಕರಿಸಿದಂತಹ ಇಲ್ಲಿರುವಂತಹ ಹುಬ್ಳಿ ಧಾರವಾಡ ಕಮಿಷನರ್ ಆದಂತಹ ಶಶಿಕುಮಾರ್ ಸರ್ಗೆ, ಮತ್ತೆ ಇನ್ಸ್ಪೆಕ್ಟರ್ ಪ್ರಭು ಸರ್ಗೆ, ಮತ್ತೆ ಡಿಸಿಪಿ ಸರ್ ರವೀಶ್ ಸರ್ಗೆ, ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೂ ನಾವು ಧನ್ಯವಾದ ತಿಳಿಸ್ತಾ ಇಷ್ಟೆಲ್ಲ ಸಹಕರಿಸಿದ್ದಕ್ಕೆ. ಮತ್ತೆ ಸರ್ಕಾರ ಈ ಒಂದು ವಯೋಮಿತಿ ಏನೋ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟ ನಂತರ ಮತ್ತೆ ಈ ಒಂದು ಬಜೆಟ್ ಅಲ್ಲಿ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ದಾದ್ಮೇಲೆ ವೆರಿ ನೆಕ್ಸ್ಟ್ ಡೇನೆ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ, ಒಂದೇ ತಿಂಗಳಲ್ಲಿ ನಾವು ಈ ಒಂದು ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ 1.5 ತಿಂಗಳಾಯ್ತು ಸರ್, 1.5 ತಿಂಗಳಾಯ್ತು. 1 ತಿಂಗಳಾದ್ಮೇಲೆ ಇಮಿಡಿಯೇಟ್ ನಾವು ಕಲಬುರಗಿಯಲ್ಲಿ ಸುಮಾರು 10 ದಿನ ಇದ್ದಲ್ಲಿ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಿದ್ವಿ. ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕಂತ ಹೇಳಿ. ಮತ್ತೆ ಒಂದು ಕೆಪಿಎಸ್ಸಿ ಆಗ್ತಿರೋ ಒಂದು ಹಗರಣಗಳನ್ನ ಸಿಬಿಐ ತನಿಖೆ ಕೊಡ್ಬೇಕು ಸರ್. ಯಾಕೆಂತಂದ್ರೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಒಂದು ಪ್ರತಿ ಹಂತದಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ. ಇದನ್ನ ಸಿಬಿಐ ತನಿಖೆ ಕೊಡಬೇಕು. ಕೆಎಸ್ ಇರ್ಬೋದು, ಪಿಡಿಒ, ಸಿಟಿ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಕಂಪ್ಲೀಟ್ ಸ್ಕ್ಯಾಮ್ ಆಗಿದೆ. ಯಾಕೆಂದ್ರೆ OMR ಶೀಟ್ಸ್ ಎಕ್ಸಾಮ್ ಬರ್ದಾದ್ಮೇಲೆ ಕೂಡ ಕೆಪಿಎಸ್ಸಿ ಇಂದ ಒಂದು OMR ಶೀಟ್ಸ್ ತಗೊಂಡ್ಬಂದು ಲ್ಯಾಬ್ಸ್ ಅಲ್ಲಿ ಕೂತ್ಕೊಂಡು ಎಕ್ಸಾಮ್ಸ್ OMR ಫಿಲ್ ಮಾಡಿ ವಾಪಸ್ ತಗೊಂಡಿರ್ತಿದ್ದಾರೆ. ಮತ್ತೆ ಕೆಎಸ್ ಅಲ್ಲಂತೂ ಪ್ರಿಲಿಮ್ಸ್ ಇರ್ಬೋದು, ಮೈನ್ಸ್ ಅಲ್ಲಿ ಇರ್ಬೋದು ಸಾಕಷ್ಟು ಹಗರಣ ಆಗಿದೆ. ಇದನ್ನ ಸಿಬಿಐ ತನಿಖೆ ಮಾಡಬೇಕು. ಮತ್ತೆ ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳನ್ನ 7,84,000 ಏನ್ ಖಾಲಿ ಹುದ್ದೆ ಇದೆ, ಅದರಲ್ಲಿ ಇವತ್ತು 56,432 ಹುದ್ದೆಗಳನ್ನ ಈ ಕೂಡಲೇ ವಿತ್ತಿನ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು, 8 months ಕ್ಯಾಲೆಂಡರ್ ಇರಬೇಕು. ಸರ್ಕಾರ ಈ ಒಂದು ಏನ್ ಬೈ ಎಲೆಕ್ಷನ್ಗೆ ಕಾಳಜಿ ತೋರಿಸ್ತಾ ಇದೆಯಲ್ಲ ಸರ್, ಈ ಒಂದು ಬಾಗಲಕೋಟೆ ಮತ್ತೆ ದಾವಣಗೆರೆ, ಅದರಲ್ಲಿ 1% ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸಬೇಕು ಸರ್. ಯಾಕೆಂದ್ರೆ ಇವತ್ತು ಒಂದು PSI ನೋಟಿಫಿಕೇಶನ್ಸ್ ಆಗಿ ಸುಮಾರು 6 ವರ್ಷ. ಅಮರಾವತಿಗೆ ಆಂಧ್ರಪ್ರದೇಶದ ಏಕೈಕ ರಾಜಧಾನಿಯಾಗಿ ಶಾಸನಬದ್ಧ ಸ್ಥಾನಮಾನ ನೀಡುವ ಆಂಧ್ರಪ್ರದೇಶದ ಪುನರ್ವಿಂಗಡಣೆ ಕಾಯ್ದೆ 2026 ರಾಷ್ಟ್ರಪತಿಗಳು ಅಂಗೀಕಾರ ನೀಡಿದ್ದು, ಈ ಬೆನ್ನಲ್ಲೇ ಗೆಜೆಟ್ನಲ್ಲಿ ಪ್ರಕಟಿಸಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಗೆಜೆಟ್ ಪ್ರಕಟಣೆಯನ್ನು ಹಂಚಿಕೊಂಡಿರುವ ಸಿಎಂ ಚಂದ್ರಬಾಬು ನಾಯ್ಡು ಅವರು ಆಂಧ್ರಪ್ರದೇಶದ ರಾಜಧಾನಿ ಅಮರಾವತಿ ಎಂದು ತಿಳಿಸಿದ್ದಾರೆ. ಇನ್ನು ಆಂಧ್ರಪ್ರದೇಶದ ಏಕೈಕ ಮತ್ತು ಶಾಶ್ವತ ರಾಜಧಾನಿಯಾಗಿ ಅಮರಾವತಿಯನ್ನು ಗುರುತಿಸಿದ್ದಕ್ಕೆ ಸಿಎಂ ಚಂದ್ರಬಾಬು ನಾಯ್ಡು ಅವರನ್ನು ಸ್ವಾಗತಿಸಿದ್ದು, ಈ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಎಕ್ಸ್ಪೋಸ್ನಲ್ಲಿ ಈ ಕುರಿತು ಕೃತಜ್ಞತೆ ಸಲ್ಲಿಸಿರುವ ಅವರು ಆಂಧ್ರಪ್ರದೇಶದ ಪುನರ್ವಿಂಗಡಣೆ ಕಾಯ್ದೆ 2020ಕ್ಕೆ ಒಪ್ಪಿಗೆ ನೀಡಿದ ರಾಷ್ಟ್ರಪತಿ ಮುರ್ಮು ಅವರಿಗೆ ಇನ್ನು ಆಂಧ್ರಪ್ರದೇಶದ ಜನರ ಪರವಾಗಿ ನಮ್ಮ ರಾಜಧಾನಿಯ ಬಹುದಿನಗಳ ಕನಸನ್ನ ನನಸು ಮಾಡಿದ್ದಕ್ಕೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ನಮ್ಮ ರಾಜ್ಯಕ್ಕೆ ನೀಡಿರುವ ಬದ್ಧತೆ ಮತ್ತು ಅವರ ಮಾರ್ಗದರ್ಶನಕ್ಕಾಗಿ ಮಸೂದೆಯನ್ನು ಬೆಂಬಲಿಸಿದ ಎಲ್ಲ ಸಂಸದರು, ನಮ್ಮ ರಾಜ್ಯ ನಾಯಕರು ಮತ್ತು ನಮ್ಮೊಂದಿಗೆ ನಿಂತಹ ಪ್ರತಿಯೊಬ್ಬ ನಾಗರಿಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದು ಆಂಧ್ರಪ್ರದೇಶದ ನನ್ನ ಜನರಿಗೆ, ವಿಶೇಷವಾಗಿ ಅಮರಾವತಿಯ ನನ್ನ ರೈತರಿಗೆ ಸಂದ ಜಯವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಯಾಗ್ರಾಜ್ ಮಹಾಕುಂಭ ಮೇಳದಲ್ಲಿ ಕಾಣಿಸಿಕೊಂಡು ಗಮನ ಸೆಳೆದಿದ್ದ IIT ಬಾಬಾ ಅಭಯ್ ಸಿಂಗ್ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಕುಟುಂಬ ಮತ್ತು ವೃತ್ತಿಯನ್ನು ತೊರೆದು ಬಾಬಾ ಆಗಿದ್ದ ಅವರು ಇದೀಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಅಚ್ಚರಿಯನ್ನು ಮೂಡಿಸಿದ್ದಾರೆ. ಹೌದು, IITN ಬಾಬಾ ಅಭಯ್ ಸಿಂಗ್ ಅವರು ಕರ್ನಾಟಕದ ಮಂಗಳೂರಿನ ಇಂಜಿನಿಯರ್ ಪ್ರತೀಕಾ ಅವರನ್ನ ವಿವಾಹವಾಗಿದ್ದಾರೆ. ದಂಪತಿ ಕುಟುಂಬಸ್ಥರು ವಾಸವಾಗಿರುವ ಝಜ್ಜರ್ ಜಿಲ್ಲೆಯ ಸಸೌಲಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಇನ್ನು ಮನೆಗೆ ಬಂದಂಥ ಪುತ್ರ ಮತ್ತು ಸೊಸೆಗೆ ಪೋಷಕರು ಆಶೀರ್ವಾದ ಮಾಡಿದ್ದಾರೆ.
ಐಟಿ ಬಾಬಾ ಅಭಯ್ ಸಿಂಗ್ ಮತ್ತು ಪ್ರತೀಕಾ ಅವರು ಹಿಮಾಚಲ ಪ್ರದೇಶದ ಧರ್ಮಶಾಲಾ ಬಳಿಯ ಕನ್ಯಾರದಲ್ಲಿರುವ ಅಘಂಜರ್ ಮಹಾದೇವ್ ದೇವಸ್ಥಾನದಲ್ಲಿ ಫೆಬ್ರವರಿ 15ರಂದು ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ಸರಳವಾಗಿ ವಿವಾಹವಾಗಿದ್ದಾರೆ. ಇನ್ನು ಫೆಬ್ರವರಿ 19ರಂದು ದಂಪತಿಯು ನ್ಯಾಯಾಲಯದಲ್ಲಿ ತಮ್ಮ ಮದುವೆಯನ್ನ ನೋಂದಾಯಿಸಿಕೊಂಡಿದ್ದಾರೆ. ಪ್ರತೀಕಾ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಪ್ರಸ್ತುತ ದಂಪತಿ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ವಾಸ ಮಾಡುತ್ತಿದ್ದಾರೆ. ಇರಾನ್ ಮೇಲೆ ರಾತ್ರಿ ನಡೆಸಿದ ದಾಳಿಯಲ್ಲಿ ಐಆರ್ಜಿಸಿಯ ಗುಪ್ತಚರ ಮುಖ್ಯಸ್ಥನನ್ನು ಹತ್ಯೆ ಮಾಡಲಾಗಿದೆ ಎಂದು ಇಸ್ರೇಲಿ ವಾಯುಪಡೆ ತಿಳಿಸಿದೆ. ಈ ಕುರಿತು ಎಕ್ಸ್ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸೇನಾ ಗುಪ್ತಚರ ನಿಖರ ಮಾಹಿತಿ ಆಧಾರದ ಮೇಲೆ ಇಸ್ರೇಲ್ ವಾಯುಪಡೆ ಟೆಹರಾನ್ ಮೇಲೆ ಇಡೀ ರಾತ್ರಿ ನಡೆಸಿದ ದಾಳಿಯಲ್ಲಿ ಇರಾನ್ನ ಐಆರ್ಜಿಸಿ ಗುಪ್ತಚರ ಮುಖ್ಯಸ್ಥ ಮಜೀದ್ ಖೋತಮ್ ಖಾಸಿನಿ ಖಾದೇಮಿಯನ್ನ ಹತ್ಯೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇರಾನ್ ರೆವಲ್ಯೂಷನರಿ ಗಾರ್ಡನ್ ಪ್ರಮುಖ ಕಮಾಂಡರ್ನಲ್ಲಿ ಖಾದೇಮಿ ಒಬ್ಬರಾಗಿದ್ದರು. ಇನ್ನು ಅವರು ಸೇನೆ ಮತ್ತು ಭದ್ರತೆಯಲ್ಲಿ ಹಲವು ವರ್ಷಗಳ ಅನುಭವ ಕೂಡ ಹೊಂದಿದ್ರು ಎಂದು ತಿಳಿದು ಬಂದಿದೆ. ಇನ್ನು ಇಸ್ರೇಲ್ ಐಆರ್ಜಿಸಿ ಗುಪ್ತಚರ ಅಧಿಕಾರಿ ಖೋತಮಿಯ ಮೇಲೆ ವಿತ್ ಎಲಿಯನ್ ಕಬ್ ಎಂಬ ಹೆಸರಿನ ಅಡಿಯಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ರೋರ್ ಆಫ್ ದಿ ಲಯನ್ ಕಾರ್ಯಾಚರಣೆಯ ಸಮಯದಲ್ಲಿ ಆಡಳಿತದ ಹಿರಿಯ ಶ್ರೇಣಿಗಳಿಗೆ ಗುಪ್ತಚರ ಚಿತ್ರ ಮತ್ತು ಮಾಹಿತಿಯನ್ನು ಸಂಗ್ರಹಿಸಲು ಅವರು ಕಾರ್ಯನಿರ್ವಹಿಸಿದ್ರು. ಖಾದೇಮಿ ಈ ಅಭಿಯಾನದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು ಎಂದು ತಿಳಿಸಲಾಗಿದೆ. ಖಾದೇಮಿ ಸಂಗ್ರಹಿಸಿದಂತಹ ಗುಪ್ತಚರ ಮಾಹಿತಿಯನ್ನು ಭಯೋತ್ಪಾದಕ ಕೃತ್ಯಗಳನ್ನು ಮುನ್ನಡೆಸಲು ಮತ್ತು ಕಾರ್ಯಗತಗೊಳಿಸಲು ಬಳಸಲಾಗ್ತಿತ್ತು. ಅವರು ಜಾಗತಿಕವಾಗಿ ಇಸ್ರೇಲ್ ಮತ್ತು ಜೂಯಿಸ್ಟ್ಗಳ ವಿರುದ್ಧ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗವಹಿಸುತ್ತಿದ್ದರು. ಅಲ್ಲದೆ ಇರಾನ್ ಆಡಳಿತ ವಿರುದ್ಧದ ಆಂತರಿಕ ಪ್ರತಿಭಟನೆಗಳನ್ನು ಮಾಡುತ್ತಿದ್ದ ಇರಾನಿ ಜನರ ಧ್ವನಿಯನ್ನು ಹತ್ತಿಕ್ಕುವ ಕೆಲಸವನ್ನು ನಿರ್ವಹಿಸುತ್ತಿದ್ದರು ಎಂದು ಐಎಎಫ್ ತಿಳಿಸಿದೆ. ಇನ್ನು ಖಾದೇಮ್ ಹತ್ಯೆ ಮೂಲಕ ಇರಾನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಇರಾನಿ ಆಡಳಿತದ 12ಕ್ಕೂ ಹೆಚ್ಚು ಕಮಾಂಡರ್ಗಳನ್ನು ಹೊಡೆದುರುಳಿಸಿದ್ದಾಗಿ ಇಸ್ರೇಲ್ ತಿಳಿಸಿದೆ. ಭಾರತೀಯ ಕ್ರಿಕೆಟ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಬಾಕ್ಸ್ ಆಫೀಸ್ನಲ್ಲಿ ಬಿರುಗಾಳಿ ಎಬ್ಬಿಸುತ್ತಿರುವ ಧುರಂಧರ್ ದಿ ರಿವೆಂಜ್ ಚಿತ್ರವನ್ನು ವೀಕ್ಷಿಸಿ ತಮ್ಮ ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪತ್ನಿ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಕೂಡ ರಣವೀರ್ ಸಿಂಗ್ ಮುಖ್ಯ ಭೂಮಿಕೆಯ ಸಿನಿಮಾವನ್ನು ಗುಣಗಾನ ಮಾಡಿದ್ದಾರೆ. ತಮ್ಮ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಸ್ಟೋರಿ ಸೆಕ್ಷನ್ನಲ್ಲಿ ವಿರಾಟ್ ಕೊಹ್ಲಿ ಧುರಂಧರ್ ಚಿತ್ರವನ್ನು ಭಾರತದ ಸಿನಿಮೆಯ ಮೇರುಕೃತಿ ಎಂದು ವರ್ಣಿಸಿದ್ದಾರೆ. ಆದಿತ್ಯ ಧರ್ ಅವರ ನಿರ್ದೇಶನ ಮತ್ತು ರಣವೀರ್ ಸಿಂಗ್ ಅವರ ಅಭಿನಯವನ್ನು ಶ್ಲಾಘಿಸಿದ್ದಾರೆ. ಎಂದು ಸಿನಿಮಾ ವೀಕ್ಷಿಸಿದೆ. ಭಾರತದಲ್ಲಿ ನಿರ್ಮಾಣಗೊಂಡ ಸಿನಿಮಾಗಳ ಪೈಕಿ ನಾನು ಈವರೆಗೆ ಈ ರೀತಿಯ ಸಿನಿಮೆಯ ಅನುಭವವನ್ನು ಪಡೆದಿಲ್ಲ ಎಂದು ಹೇಳಲು ಧೈರ್ಯ ಮಾಡ್ತೇನೆ. ಇದು ಎಲ್ಲ ರೀತಿಯ ಭಾವನೆಗಳನ್ನು ಮುನ್ನೆಲೆಗೆ ತಂದಿತು. ಸುಮಾರು 4 ಗಂಟೆಗಳ ಕಾಲ ನಾನು ಒಮ್ಮೆಯೂ ಹಿಂದೆ ಸರಿಯಲಿಲ್ಲ. ಏನೋ ಆದಿತ್ಯ ಧರ್, ನಿಮ್ಮ ಪ್ರತಿಭೆ ಮತ್ತು ದೃಢ ನಿಶ್ಚಯವು ನಿಮ್ಮ ಕೆಲಸದಲ್ಲಿ ಪ್ರತಿಫಲಿಸುತ್ತಿದೆ. ಹ್ಯಾಟ್ಸ್ ಆಫ್, ನೀವು ಓರ್ವ ಜೀನಿಯಸ್. ಎಲ್ಲ ನಟರು ನಿಮ್ಮ ಪಾತ್ರಗಳಲ್ಲಿ ಅದ್ಭುತವಾಗಿದ್ರು ಕೂಡ ರಣವೀರ್ ಸಿಂಗ್ ಈ ಚಿತ್ರದ ನಂತರ ವಿಭಿನ್ನ ಮಟ್ಟವನ್ನು ಏರಿದ್ದೀರಿ. ನಿಮ್ಮ ಅಭಿನಯ ಅದ್ಭುತವಾಗಿದೆ. ಖಂಡಿತ ವಾವ್ ಎಂದು ವಿರಾಟ್ ಕೊಹ್ಲಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ಅನುಷ್ಕಾ ಶರ್ಮಾ ಕೂಡ ಆದಿತ್ಯ ಧರ್ ಮತ್ತು ರಣವೀರ್ ಸಿಂಗ್ ಅವರನ್ನು ಶ್ಲಾಘಿಸಿ ಚಿತ್ರವನ್ನು ಹೊಗಳಿದ್ದಾರೆ. ಈ ಹಿಂದೆ 2010ರಲ್ಲಿ ಬಂದ ಬ್ಯಾಂಡ್ ಬಜಾ ಭಾರತ್ ಚಿತ್ರದಲ್ಲಿ ರಣವೀರ್ ಹಾಗೂ ಅನುಷ್ಕಾ ತೆರೆ ಹಂಚಿಕೊಂಡಿದ್ರು. ಇದು ಸಿಂಗ್ನ ಚೊಚ್ಚಲ ಚಿತ್ರವೂ ಕೂಡ ಹೌದು. ಇನ್ನು ಆದಿತ್ಯ ಧರ್ ಎಂಥ ಅದ್ಭುತ ಚಿತ್ರ ಮಾಡಿದ್ದೀರಿ. ಸುಮಾರು 4 ಗಂಟೆಗಳ ಕಾಲದ ಚಿತ್ರವನ್ನು ಮಾಡಲು ತುಂಬಾನೇ ದೃಢ ನಿಶ್ಚಯಿಸಬೇಕು. ಹಿಡಿತ ಮತ್ತು ತಲ್ಲೀನಗೊಳಿಸುವಂತ ಹಾಗೂ ಸೂಕ್ಷ್ಮವಾಗಿ ರಚಿಸಲಾದ ಈ ಚಿತ್ರವು ಪ್ರೇಕ್ಷಕರ ಗಮನವನ್ನು ಸಂಪೂರ್ಣವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. ಇನ್ನು ರಣವೀರ್ ಸಿಂಗ್, ನೀವೋರ್ವ ಫೈರ್ ಫಿಲ್ಮ್ ಮೇಕರ್. ನೀವು ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗುವ ಪಾತ್ರವನ್ನು ಹಿಡಿದು ದೋಷರಹಿತ ಅಭಿನಯವನ್ನ ನೀಡಿದ್ದೀರಿ. ಆರ್ ಮಾಧವನ್, ಅರ್ಜುನ್ ರಾಂಪಾಲ್, ರಾಕೇಶ್ ಬೇಡಿ ನಟನೆ ಅದ್ಭುತವಾಗಿದೆ. ಇನ್ನು ನಿಮ್ಮಲ್ಲಿ ಓರ್ವರನ್ನು ಹೊರತುಪಡಿಸಿಯೂ ಕೂಡ ಈ ಚಿತ್ರವನ್ನು ಯೋಚಿಸಲಾಗುವುದು. ಚಿತ್ರದ ಹಿಂದಿರುವ ಎಲ್ಲರಿಗೂ ಅಭಿನಂದನೆಗಳು ಎಂದು ಬರೆದುಕೊಂಡಿದ್ದಾರೆ. ಕೊಪ್ಪಳದ ಕುಷ್ಟಗಿ ತಾಲೂಕಿನ ಕಬ್ಬರಿಗೆಯಲ್ಲಿ ನಡೆದ ಶ್ರೀ ಮಾಸ್ತಮ್ಮ ದೇವಿ ಜಾತ್ರೆಯಲ್ಲಿ 67 ವರ್ಷದ ವ್ಯಕ್ತಿಯೊಬ್ಬರು ಅಸಾಮಾನ್ಯ ಸಾಹಸ ಮೆರೆದಿದ್ದಾರೆ. ಮನ್ನೇರಾಳ ಗ್ರಾಮದ ಶರಣಪ್ಪ ಗೊಲ್ಲಾರ್ ಎಂಬುವರು ಎಣ್ಣೆ ಸವರಿ ಜಾರ್ತಿದ್ದ 120 ಅಡಿ ಎತ್ತರದ ಹಾಲುಗಂಬವನ್ನು ಲೀಲಜಾಲವಾಗಿ ಏರಿ ನೆರೆದಿದ್ದ ಸಾವಿರಾರು ಭಕ್ತರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. 3 ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಯಾದವ್ ಸಮಾಜದವರು ತಾಂಡೋಪತಂಡವಾಗಿ ಭಾಗವಹಿಸುತ್ತಾರೆ. ಕಂಬದ ಮೇಲೆ ಕೊಬ್ಬರಿ ಉತ್ಪತ್ತಿ ಕಟ್ಟಿರಲಾಗ್ತದೆ. ಇನ್ನು ಕಂಬದ ಮೇಲಿಂದ ಎಣ್ಣೆ ಬಿಡ್ತಿದ್ರು ಕೂಡ ಲೆಕ್ಕಿಸದೆ ಶರಣಪ್ಪ ಅವರು ತೋರಿದ ದೈಹಿಕ ಕ್ಷಮತೆ ಮತ್ತು ಭಕ್ತಿಗೆ ಜನ ಶಾಬಾಸ್ ಎಂದಿದ್ದಾರೆ. ಇಂದು ಭಾರತವು ಪರಮಾಣು ಕ್ಷೇತ್ರದಲ್ಲಿ ನಿರ್ಣಾಯಕ ಹೆಜ್ಜೆಯನ್ನು ಇಟ್ಟಿದೆ. ತನ್ನ ಪರಮಾಣು ಕಾರ್ಯಕ್ರಮದ 2ನೇ ಹಂತವನ್ನು ಪೂರೈಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೊಂಡಿದ್ದಾರೆ. ಕಲ್ಬಾಕಂನಲ್ಲಿರುವಂತಹ ಭಾರತದ 500 ಮೆಗಾವ್ಯಾಟ್ ಮಾದರಿ ಫಾಸ್ಟ್ ಬ್ರೀಡರ್ ರಿಯಾಕ್ಷನ್ ಕಾರ್ಯಾರಂಭ ಮಾಡಿದೆ. ಇದು ದೇಶದ ನಾಗರಿಕ ಪರಮಾಣು ಕಾರ್ಯಕ್ರಮದ 2ನೇ ಹಂತವನ್ನು ಮುನ್ನಡೆಸುವಲ್ಲಿ ನಿರ್ಣಾಯಕ ಹೆಜ್ಜೆ ಎಂದು ಕರೆದಿದ್ದಾರೆ. ಇಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕಲ್ಬಾಕಂನಲ್ಲಿರುವ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಮತ್ತು ನಿರ್ಮಿಸಲಾದಂತಹ ಮೂಲ ಮಾದರಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ನಿರ್ಣಾಯಕ ಹಂತವನ್ನು ತಲುಪಿದೆ ಎಂದು ಬರೆದುಕೊಂಡಿದ್ದಾರೆ.
ಹೇಳಿದ್ದಾರೆ. ಇನ್ನು ಈ ಮುಂದುವರೆದ ರಿಯಾಕ್ಟರ್ ತಾನು ಬಳಸುವುದಕ್ಕಿಂತ ಹೆಚ್ಚಿನ ಇಂಧನವನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ನಮ್ಮ ವೈಜ್ಞಾನಿಕ ಸಾಮರ್ಥ್ಯದ ಆಳ ಮತ್ತು ನಮ್ಮ ಎಂಜಿನಿಯರಿಂಗ್ ಉದ್ಯಮದ ಬಲವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಪ್ರೋಗ್ರಾಂನ 3ನೇ ಹಂತದಲ್ಲಿ ನಮ್ಮ ವಿಶಾಲವಾದ ಥೋರಿಯಂ ನಿಕ್ಷೇಪಗಳನ್ನು ಬಳಸಿಕೊಳ್ಳುವ ಕಡೆಗೆ ಇದು ನಿರ್ಣಾಯಕ ಹೆಜ್ಜೆಯಾಗಿದೆ. ಭಾರತಕ್ಕೆ ಹೆಮ್ಮೆಯ ಕ್ಷಣವಾಗಿದೆ. ನಮ್ಮ ಅಭಿನಂದನೆಗಳು ಎಂದು ಪ್ರಧಾನಿ ಮೋದಿ ಬರೆದುಕೊಂಡಿದ್ದಾರೆ. ಇನ್ನು ಕಲ್ಬಾಕಂನಲ್ಲಿರುವಂತಹ ಮೂಲ ಮಾದರಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಕೇವಲ ಒಂದು ವೈಜ್ಞಾನಿಕ ಮೈಲುಗಲ್ಲ ಅಲ್ಲ, ಅದು ಕೇವಲ 2ನೇ ಹಂತವಾಗಿದೆ. ಹಂತ 3ರಲ್ಲಿ ನಮ್ಮ ಥೋರಿಯಂ ನಿಕ್ಷೇಪಗಳನ್ನು ಅನ್ಲಾಕ್ ಮಾಡ್ತದೆ. ಇದು ವಿಶ್ವದಲ್ಲಿ ಅತಿ ದೊಡ್ಡದು ಅಂತ ಹೇಳಿದ್ದಾರೆ. ಈ ರಿಯಾಕ್ಟರ್ ಯುರೇನಿಯಂ ಬಳಸಿ ವಿದ್ಯುತ್ ಉತ್ಪಾದಿಸುತ್ತದೆ ಮತ್ತು ಪ್ಲೂಟೋನಿಯಂ ಅನ್ನು ಸಹ ಉತ್ಪಾದಿಸುತ್ತದೆ. ಈ ಪ್ಲೂಟೋನಿಯಂ ಅನ್ನು ಭವಿಷ್ಯದಲ್ಲಿ ಥೋರಿಯಂ ಅನ್ನು ಇಂಧನವಾಗಿ ಪರಿವರ್ತಿಸಲು ಬಳಸಲಾಗುತ್ತದೆ ಅಂತ ಹೇಳಿದ್ದಾರೆ. ಇನ್ನು ನಾವು 3ನೇ ಹಂತವನ್ನು ತಲುಪಿದ ನಂತರ ಭಾರತವು ಮುಂದಿನ 250ರಿಂದ 300 ವರ್ಷಗಳವರೆಗೆ ಬೇರೆ ಯಾವುದೇ ದೇಶದಿಂದ ವಿದ್ಯುತ್ಗಾಗಿ ಯಾರನ್ನು ಕೇಳುವ ಅಗತ್ಯವಿರುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಮರ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ನಿಧಿ ದುರ್ಬಳಕೆ ಹಾಗೂ ಸಿಎಸ್ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಎಸಗಿದ ಆರೋಪ ಎದುರಿಸುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಜಾಬಾ ಅವರನ್ನು ಅಮಾನತುಗೊಳಿಸಿ ಜಿಲ್ಲೆಯಿಂದ ಹೊರಕ್ಕೆ ವರ್ಗಾಯಿಸಲು ಜಿಲ್ಲಾ ಪಂಚಾಯತ್ ಸಿಇಒ ಶಿಫಾರಸು ಮಾಡಿದರು. ಇನ್ನು ಉಪ ಕಾರ್ಯದರ್ಶಿ ಮಟ್ಟದ ತನಿಖೆಯಲ್ಲಿ ಆರೋಪಿಗಳು ಮೇಲ್ನೋಟಕ್ಕೆ ಸಾಬೀತಾಗಿದ್ದರೂ ಸಹ ಸರ್ಕಾರವು ಆ ಆದೇಶವನ್ನು ಸಡಿಲಗೊಳಿಸಿ ಸಾರ್ವಜನಿಕ ಹಿತದೃಷ್ಟಿ ಹೆಸರಿನಲ್ಲಿ ಬೀದರ್ ಜಿಲ್ಲೆಯ ಗಾದಿಗೆ ಪಂಚಾಯಿತಿಗೆ ಪುನರ್ ನೇಮಕ ಮಾಡಿರುವುದು ಆಡಳಿತಾತ್ಮಕ ಪಾರದರ್ಶಕತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಮೂಡಿಸಿದೆ. ಇನ್ನು ಸಾರ್ವಜನಿಕ ಸೇವೆ ಮತ್ತು ಆಡಳಿತಾತ್ಮಕ ಕಾರ್ಯದ ದೃಷ್ಟಿಯಿಂದ ಈ ವರ್ಗಾವಣೆ ಮಾಡಲಾಗಿದ್ದು, ಉಮೇಶ್ ಜಾಬಾ ಅವರು ತಕ್ಷಣದಿಂದಲೇ ಗಾದಿಗೆ ಪಂಚಾಯಿತಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರಲು ಹಾಗೂ ಅವರ ಅಮಾನತನ್ನ ತೆರವು ಮಾಡಲು ಸೂಚಿಸಲಾಗಿದೆ. ಜಿಲ್ಲಾ ಪಂಚಾಯತ್ ಮಟ್ಟದ ಈ ಮಹತ್ವದ ಬೆಳವಣಿಗೆಯು ಆಡಳಿತ ವಲಯದಲ್ಲಿ ಗಮನ ಸೆಳೆದಿದ್ದು, ಅವರು ಅಧಿಕಾರ ವಹಿಸಿಕೊಂಡ ನಂತರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ಸಿಗುವ ನಿರೀಕ್ಷೆ ಇದೆ. ಇವಾಗಿದ್ದು ಇಂದಿನ ಮುಂಜಾನೆ ನ್ಯೂಸ್ ರೌಂಡಪ್ನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರಗಳು.